ಹಾಯ್ ಹಲೋ ನಮಸ್ಕಾರ ಬಾಸು. ನಾನು ಮಂತ್ರ ಹಾಸನ್. ನೀವು ಏನು ನೋಡ್ತಾ ಇದ್ದೀರಾ, ಇದು ಆಲೂರು ಮತ್ತು ಹಾಸನಿಗೆ ಕನೆಕ್ಟ್ ಆಗೋ ಅಂಥ ಒಂದು ರೋಡು. ಎಷ್ಟು ಕಿತ್ತೋಗಿತ್ತು ಅಂದರೆ ಈ ರೋಡು ಇವಾಗ ಸ್ವಲ್ಪ ಜಲ್ಲಿ ಹಾಕಿದ್ದಾರೆ. ನಾ ಹೇಳೋದು, ರೋಡು ಕಿತ್ತೋಗಿದೆ ಅಂತ ಅಂದಮೇಲೆ ಅದನ್ನು ಕಿತ್ತೋಗಿ ಬಿಟ್ಬಿಡ್ಬೇಕು. ಸರಿ ಮಾಡ್ತೀನಿ ಅಂದಮೇಲೆ ಅದನ್ನು ಸರಿ ಮಾಡಬೇಕು ಅಲ್ವಾ? ಇಲ್ಲಿ ಎರಡೂ ಆಗಿಲ್ಲ. ಇಲ್ಲಿ ಗುಂಡಿದೆ ನೋಡಿ, ಈ ಕಡೆ ಒಂದು ಮಣ್ಣು ಹಾಕಿದ್ರಲ್ಲ, ಇಲ್ಲಿ ನೈಟ್ ಹೊತ್ತು ಏನಾದ್ರು ಇನ್ನೂ ಎರಡು ಗಾಡಿ ಒಟ್ಟ ಟೈಮ್ ಒಂದೇ ಜಾಗದಲ್ಲಿ ಪಾಸ್ ಆದರೆ ಅವ್ನು ಮಣ್ಣು ಮೇಲೆ ಹತ್ತಿಸ್ಬೇಕು, ಅಲ್ಲಿ ಬೇರೆ ಆಪ್ಷನ್ನೇ ಇಲ್ಲ. ಇದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಇವಾಗ ಜಲ್ಲಿ ಹಾಕ್ಬಿಟ್ಟು ಹೋಗ್ತಾರಲ್ಲ ಇಲ್ಲಿ, ಈ ಜಲ್ಲಿ ಹಾಕಿದರೆ ಕಲ್ಲದು ಕಿತ್ಕೊಂಡು ಬಂದು ಈ ರೋಡ್ಗೆಲ್ಲ ಬರುತ್ತೆ. ಮತ್ತು ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ, ಟೈರಿಗೆ ಸಿಕ್ಕಾಕೊಂಡು ಎಲ್ಲರೂ ಯಾರಿಗಾದ್ರೂ ತಲೆಗೋ ಬುಲ್ಡೆಗೋ ಎಲ್ಗಾರ ಹೊಡೆದು ಸತ್ತು ಹೋದರೆ ಯಾರಿಗೇನು ಆಗಬೇಕಿಲ್ಲ. ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ, ನಾನು ಟ್ಯಾಕ್ಸ್ ಕಟ್ತೀನಿ, ನಾನು ಓಡಾಡ್ತೀನಿ, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಬಂದಾಗೆಲ್ಲ ಮಾತಾಡ್ತೀನಿ ಈ ರೋಡ್ ಬಗ್ಗೆ. ನಾನು ಗಾಡಿಗೆ ಬಂಡವಾಳ ಹಾಕಿದ್ದೀನಿ, ಟೈರು ಏನಾದರೂ ಹೋಯ್ತು ಅಂತ ಅಂದರೆ ಅದಕ್ಕೆ ದುಡ್ಡಿಲ್ಲ. ಅದಕ್ಕೆ ದುಡ್ಡು ನಾವೇ ಹಾಕಬೇಕು. ರೋಡ್ ಚೆನ್ನಾಗಿ, ರೋಡಿಗೂ ಟ್ಯಾಕ್ಸ್ ಕಟ್ಟಬೇಕು. ರೋಡ್ ಹಾಳಾಗಿದ್ರೂ ಮತ್ತೆ ಅಲ್ಲೇನಾರು ಅದಕ್ಕೂ ನಾವು ಟ್ಯಾಕ್ಸ್ ಕಟ್ಕೋಬೇಕು. ಇದು ಯಾವ ಸೀಮೆ ಕರ್ಮಗುರು ಯಪ್ಪ ದೇವ. ನಮ್ಮ ಜೀವನನೇ ತುಕಾಲಿ ಹಿಡಿದು ಹೋಯ್ತೈತೆ. ಅದರಲ್ಲಿ ನಮ್ಮ ಜೀವನದಲ್ಲಿ ನಾವು ದುಡ್ಡು ಕೊಟ್ಕೊಂಡು ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಳ್ಳೋದು, ಇದು ಯಾವ ಥರ ನ್ಯಾಯಗಳು? ಇದಕ್ಕೆಲ್ಲ ನಮಗೆಲ್ಲ ಜನನಾಯಕರು ಬೇಕಾ ಅನ್ನೋದು ನನ್ನ ಪ್ರಶ್ನೆ. ಜನನಾಯಕರು ಯಾಕೆ ಅಂತಂದರೆ ಅವ್ರ ಮನೆಗೆ ಅವ್ರು ದುಡ್ಡು ಮಾಡ್ಕೊಳ್ಳೋಕ್ಕೆ ಅನ್ನಂಗೆ ಆಯ್ತು ಈಗ. ಹಂಗೆ ಆಗಿರೋದು ಪರಿಸ್ಥಿತಿ ಇವಾಗೆಲ್ಲ. ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಎಲ್ಲ ಆಗೋ ತನಕನೇ. ಇವಾಗ ಯಾರು ಎಷ್ಟೇ ಕ್ಲೋಸ್ ಇದ್ದರು ಹೆಂಗೆ ಇದ್ರೂ ನಮ್ಮ ಜೊತೆ ಅವ್ರ ಕೆಲಸ ಆಗೋ ತನಕ ಚೆನ್ನಾಗಿರ್ತಾರೆ. ಕೆಲಸ ಆದಮೇಲೆ ಹೋಗಲ್ಲ ಅಂತಾರೆ ಅಷ್ಟೇ. ಅದು ಮನುಷ್ಯನ ಸ್ವಾಭಾವಿಕ ಗುಣ ಅದು. ಈ ರೋಡ್ ಎಂತ ಮಾಡಿದ್ರು, ಬೆಂಗಳೂರು ಟು ಮಂಗಳೂರು ಭಾಳ ಚಂದವಾಗಿದೆ ರೋಡ್ ಮಾತ್ರ. ಇದು ಇಲ್ಲಿ ಮಾಡವ್ರೆ. ಕೆಲವೊಂದು ಜಾಗದಲ್ಲಿ ಮಳೆ ಬಂದ್ರೆ ನೀರು ಹಂಗೆ ಕೆರೆಯಲ್ಲಿ ನಿಂತಂಗೆ ನಿಲ್ಲುತ್ತೆ ನೀರು. ಎಲ್ಲಕ್ಕೆ ಆಲ್ರೆಡಿ ಕಿತ್ತೋಗಿತ್ತು ರೋಡು ಹೆಚ್ಚು ಕಮ್ಮಿ. ಅವ್ರು ಮಾಡ್ದಂಗೆ ನಾವು ಮಾಡ್ಕೊಂಬೋತವ್ರೆ, ಹಿಂದ್ಗಡೆಯಿಂದ ಕಿತ್ಕೊಂಡು ಹೋದೈತೆ, ಆ ಥರ ಆಗಿದೆ. ಮಂಗಳೂರಿಗೆ ಹೋಗ್ಬೇಕಾದ್ರೆ ಧರ್ಮಸ್ಥಳದ ಹತ್ರ ಒಂದು ರೈಲ್ವೆ ಬ್ರಿಡ್ಜ್ ಇದೆ. ಅದು ಒಂದು ಬಂಡೆ ಪಕ್ಕದಲ್ಲಿ ಕಟ್ಟಿರೋದು. ಎಷ್ಟು ವರ್ಷ ಆಗಿರ್ಬೋದು ಹೇಳಿ ಕಟ್ಟಿ ಅದನ್ನು. ಇವತ್ತಿಗೂ ಏನೂ ಆಗಿಲ್ಲ. ಯಾಕೆ ಅಂತಂದರೆ ಅಷ್ಟು ಕ್ವಾಲಿಟಿ ಇದೆ ಅದು. ಇವತ್ತಿನ ವಿದ್ಯಮಾನ ಎಷ್ಟೇ ಬೆಳೆದಿದ್ರು ಈ ಕಿತ್ತೋಗ್ದಂಗೆ ರೋಡ್ ಮಾಡೋಕ್ಕಾಯ್ತಿಲ್ಲ ಅವ್ರ ಕೈಲಿ. ಆಗೋದಿಲ್ಲ ಬಿಡಿ.